ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕಥೆ ಸೀರಿಯಲ್ ನಾಳಿನ ಸಂಚಿಕೆ ಏನಾಗುತ್ತೆ ಅಂತ ಬನ್ನಿ ನೋಡೋಣ. ಅಜಿತ್ ಭೂಮಿ ಅವ್ರು ಕೆಲಸ ಮಾಡ್ಕೊಂಬಕ್ಕಂತ ಬಂದಿರ್ತಾರಲ್ವ ಹೊರಗಡೆ. ಅವ್ರು ಕೆಲಸ ಮಾಡುವಾಗ ಅವರೆಲ್ಲ ಅವ್ರ ಕೆಲಸ ಅವ್ರು ಮಾಡುವಾಗ ಅಜಿತ್ ಟೈಮಿಗೆ ಊಟ ಮಾಡಬೇಕಲ್ವ. ಟೈಮಿಗೆ ಊಟ ಮಾಡುವಾಗ ಅದು ಬಾಕ್ಸಲ್ಲಿ ಬರೀ ಚಪಾತಿ ಇಟ್ಟಿರ್ತಾಳೆ ಭೂಮಿ. ಆಗ ಭೂಮಿಯಲ್ಲಿ ಹೋಟೆಲಲ್ಲಿ ಅಡುಗೆ ಮಾಡ್ತಾಯಿರ್ತಾಳೆ. ಆಗ ಮತ್ತೆ ಅಜಿತ್ ಅವರು ಕಾನಿಸ್ಟೇಬಲ್ಗೆ ಹೇಳಿ ಅಲ್ಲಿ ಭೂಮಿನಿ ಕರ್ರಿ ಅಂತ ಹೇಳ್ತಾ ಇರ್ತಾನೆ. ಆಗ ಕಾನಿಸ್ಟೇಬಲ್ ಹೋಗಿ ಅಮ್ಮವ್ರೆ ಇದು ಸಾಹೇಬ್ರು ಕರ್ತಿದ್ದಾರೆ ಬರಬೇಕಂತೆ ಅಂತ ಹೇಳ್ತಾ ಇರ್ತಾಳೆ. ಯಾಕೆ ಏನಾಗಿದೆ ಬಾಕ್ಸ್ ಕಟ್ ಕಳಿಸಿದ್ದೀನಲ್ವ ಆವಾಗಲೇ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಇಲ್ಲ ನೀವು ಕಡೆ ಯಾಕೋ ಬಾಕ್ಸ್ ತೊಗೊಂಡು ಬರಬೇಕಂತೆ ಅಂತ ಭೂಮಿಗೆ ಹೇಳ್ತಾರೆ. ಹೇಳಿದ್ಮೇಲೆ ಭೂಮಿ ಬಾಕ್ಸ್ ತಗೊಂಡು ಹೋದ್ಮೇಲೆ ಯಾಕೆ ಸಾಹೇಬ್ರು ನನ್ನ ಬಿಟ್ಟು ಯಾವಾಗ ಇದು ತಿಂತಿರ್ತಾನಲ್ವ, ಏನಾಗಿದೆ ಏನೋ ಸಾಹೇಬ್ರಿಗೆ ಯಾವತ್ತೂ ಕರ್ಲೇ ಹೋಗ್ತಾರೆ, ಇವತ್ತು ಕರ್ತಿದ್ದಾನಲ್ವ, ಏನು ಹಂಗೆ ಬಾಕ್ಸ್ ತಗೊಂಬ ಅಂತ ಹೇಳ್ತಿದ್ದಾನ ಅಂತ ಭೂಮಿ ಆಲೋಚನೆ ಮಾಡ್ತಾ ಹೋಗ್ತಾ ಇರ್ತಾಳೆ. ಹೋದ್ಮೇಲೆ ಯಾಕ್ರಿ ಏನು ಕರೆದಿದ್ದೀರಲ್ಲ ಅಂತ ಭೂಮಿ ಕೇಳ್ತಾ ಇರ್ತಾಳೆ ಅಜಿತ್ನ. ಕೇಳಿದ್ಮೇಲೆ ಏನಿಲ್ಲ ಇಬ್ಬರು ಸೇರ್ಕೊಂಡು ಊಟ ಮಾಡಮ್ಮ ಅಂತ ಕರೆದೆ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಭೂಮಿ ಅಂತೇಳಿ ಏನು ನಮ್ಮ ಸಾಹೇಬ್ರಿಗೆ ಯಾವತ್ತು ಇಲ್ಲಿದ್ದು ಪ್ರೀತಿ ಇವತ್ತು ಬಂದಿದೆಯಾ ಅಂತ ಭೂಮಿ ಅಂತ ಇರ್ತಾಳೆ. ಮತ್ತು ಇನ್ನೇನು ನೋಡಿದೆಯಾ ಬಾಕ್ಸಲ್ಲಿ ಏನು ಇಟ್ಟಿದೆಯಾ ನೋಡಿದೆಯಾ ಸ್ವಲ್ಪ ತೆಗೆದು ಅಂತ ಭೂಮಿ ಹೇಳ್ತಾ ಇರ್ತಾನೆ. ಯಾಕೆ ಸಾಹೇಬ್ರೆ ನಾನು ಕರೆಕ್ಟಾಗಿ ಇಟ್ಟಿದ್ದೀನಲ್ವ, ಚಪಾತಿ ಪಲ್ಯ ಇಟ್ಟಿದ್ದೀನಲ್ವ, ಯಾಕೆ ಏನನ್ನು ತಪ್ಪು ಮಾಡಿದ್ದೀನಾ ಅಂತ ಹೇಳ್ತಾ ಇರ್ತಾಳೆ ಭೂಮಿ. ನೋಡಮ್ಮ ಇಲ್ಲಿ ನೋಡು ಏನಿಟ್ಟಿದೆ ನೋಡು ಇಲ್ಲ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಹೇಳಿದ್ಮೇಲೆ ಓ ಸಾಹೇಬ್ರೆ ಮರ್ತು ನನ್ನ ಬಾಕ್ಸಲ್ಲಿ ಇದೆ ನೋಡಿ ತಗೋರಿ, ನನಗೇನು ಬೇಡ, ನಾನು ಆಮೇಲೆ ಊಟ ಮಾಡ್ತೀನಿ ಅಂತ ಭೂಮಿ ಅದನ್ನ ಬಾಕ್ಸ್ ಕೊಡ್ತಾಳೆ ಅಜಿತ್ಗೆ. ಮತ್ತು ನೀನೇ ಹೇಗೆ ತಿಂತೀನಿ ನೀನೇನು ಆಮೇಲೆ ತಿನ್ನೋದು ಬೇಡ, ಇವಾಗ ಇಬ್ಬರು ಸೇರ್ಕೊಂಡು ತಿನ್ನೋಣ ಬಾ, ಅಡ್ಜಸ್ಟ್ ಮಾಡ್ಕೊಂಬನ್ ಬಾ ಅಂತ ಅಜಿತ್ ಭೂಮಿ ಇಬ್ಬರು ಸೇರ್ಕೊಂಡು ಊಟ ಮಾಡ್ತಾಯಿರ್ತಾಳೆ. ಊಟ ಮಾಡುವಾಗ ಆಗ ಕಾನಿಸ್ಟೇಬಲ್ ಅವರೆಲ್ಲ ಸತ್ಯ ಅವರೆಲ್ಲ ಖುಷಿ ಪಡ್ತಾ ಇರ್ತಾರೆ. ಅವ್ರನ್ನ ನೋಡ್ತಾ ಇದ್ದು ಖುಷಿ ಪಡ್ತಾ ಇರ್ತಾರೆ. ಆಗ ಊಟ ಎಲ್ಲ ಮಾಡಿದ್ಮೇಲೂ ಈ ಕಡೆಗೆ ಶ್ರವಣ್ಗೆ ಫೋನ್ ಬರುತ್ತೆ ಹಾಸ್ಪಿಟಲ್ಸಿಂದ. ಫೋನ್ ಬರುವಾಗ ಶ್ರವಣ್ ಹೊರಗಡೆ ಹೋಗಿರ್ತಾನೆ. ಹೊರಗಡೆ ಹೋದ್ಮೇಲೆ ಅದು ಶ್ರವಣ್ ಫೋನು ದೇವಯಾನಿ ತೆಗಿತಾಳೆ. ದೇವಯಾನಿ ತೆಗೆದ್ಮೇಲೆ ಹಲೋ ಸಾರ್, ಅದು ನಿಮ್ಮ ಕೇಳಿದ್ರಲ್ಲ ಅವ್ರಿಗೆ ಸ್ಪೃಹ ಬಂದಿದೆ, ಬನ್ನಿ ನಿಮ್ಮ ಹತ್ರ ಮಾತಾಡ್ಬೇಕಂತಿದ್ದಾನೆ, ಬರೀ ನೀವು ಜೆಲ್ಲ ಅಂತ ನರ್ಸ್ ಹೇಳ್ತಾ ಇರ್ತಾಳೆ. ಯಾಕೆ ಸರ್ ಏನು ಮಾತಾಡ್ತಿಲ್ಲಲ್ವಾ ಏನು ಅಂತ ನರ್ಸ್ ಕೇಳ್ತಾ ಇರ್ತಾಳೆ. ಕೇಳುವಾಗ ಆಗ ದೇವಯಾನಿ ಅಂತಾಳೆ, ಸುಮ್ಮನೆ ಹ್ಞೂ ಅಂತ ಇರ್ತಾಳೆ. ಆಯ್ತು ಸರ್ ಜಲ್ದಿ ಬರ್ರಿ ನೀವು, ಮತ್ತು ಅವರು ಏನನ್ನಾದರೆ ಮತ್ತು ಯಾಕೆ ಕಷ್ಟ ಆಗುತ್ತಲ್ವ, ಏನೋ ಮಾತಾಡ್ಬೇಕಂತಿದ್ದಾನವ ಜಲ್ದಿ ಬರ್ರಿ ಅಂತ ಹೇಳ್ತಾ ಇರ್ತಾಳೆ ದೇವಯಾನಿಗೆ. ಯಾಕೆ ಅಂತ ದೇವಯಾನಿ ಆಲೋಚನೆ ಮಾಡ್ತಾ ಇರ್ತಾಳೆ. ಆಯಿತು ಅನ್ಕೊಂತ ಬರ್ತೀನಿ ಜಲ್ದಿ ಅಂತ ದೇವಯಾನಿ ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾಳೆ. ಆ್ಯಕ್ಟಿಂಗ್ ಮಾಡೋದು ಫೋನ್ ಕಟ್ ಮಾಡಿದ್ಮೇಲೆ ಯಾಕೆ ನನ್ನ ಗಂಡ ನನಗೆ ಗೊತ್ತಿಲ್ಲ ಥರ ಇದು ಫೋನ್ ಯಾರ್ದೋ ನರ್ಸ್ ಫೋನು ಹಾಸ್ಪಿಟಲ್ದು ಫೋನ್ ನಂಬರ್ ಇಸ್ಕೊಂಡಿದ್ದಾನಲ್ವ, ನನಗೆ ಗೊತ್ತಿರೋ ಥರ ಮಾತಾಡ್ತಿದ್ದಾನಲ್ವ, ಯಾವುದೋ ನನ್ನ ಮೇಲೆ ಅವಮಾನ ಪಡ್ತಿದ್ದಾನಲ್ವ ಅಂತ ದೇವಯಾನಿ ಆಲೋಚನೆ ಮಾಡ್ತಾ ಇರ್ತಾಳೆ. ಆಲೋಚನೆ ಮಾಡಿದ್ಮೇಲೆ ಆಗ ದೇವಯಾನಿ ಫುಲ್ ಟೆನ್ಷನ್ ತಗೊಂಡು ಇದು ಹಾಸ್ಪಿಟಲ್ಗೆ ಹೋದ್ಮೇಲೆ ಈಗ ಈ ಕಡೆ ಶ್ರವಣ್ ಬಂದು ಮೊಬೈಲ್ ನೋಡ್ತಾನೆ. ಮೊಬೈಲ್ ನೋಡಿದ್ಮೇಲೆ ಫೋನ್ ಬಂದಿದೆ ಅಲ್ವಾ, ಮಾತಾಡಿದಾರಲ್ವ ಯಾರು ಅಂತ ಶ್ರವಣ್ ಅನುಮಾನ ಪಡ್ತಾ ಇರ್ತಾನೆ. ಆಗ ಮತ್ತೆ ನರ್ಸಿಗೆ ಫೋನ್ ಮಾಡಿ ಕೇಳ್ತಾ ಇರ್ತಾನೆ, ಫೋನ್ ಮಾಡಿದ್ರ ನನಗೆ ನೀವು ಅಂತ ಕೇಳ್ತಾ ಇರ್ತಾನೆ. ಹ್ಞೂ ಸರ್ ನಾನು ಮಾಡಿದ್ದೀನಲ್ವ, ಇವಾಗೇ ಅಲ್ವಾ ನಿಮಗೆ ಮಾಡಿದ್ದು, ಇವಾಗ ನಾನು ಮಾತಾಡಿದ್ನಲ್ಲ, ನೀವು ಅಂತ ಇದ್ರಲ್ವ, ಹೇಳಿದ್ನಲ್ಲ ಸರ್ ಬರ್ರಿ ಅಂತ, ಇನ್ನು ನೀವು ಅಲ್ಲೇ ಇದ್ದೀರಾ ಅಂತ ನರ್ಸ್ ಅಂತ ಇರ್ತಾಳೆ. ಅಂದಮೇಲೂ ಆಯಿತು ನನಗೆ ಗೊತ್ತಿಲ್ಲ ಮರ್ತುಬಿಟ್ಟಿನಿ, ಬರ್ತಾಯಿದ್ದೀನಿ ಅಂತ ಶ್ರವಣ್ ಹೇಳ್ತಾ ಇರ್ತಾನೆ. ಆಯ್ತು ಸರ್ ಜಲ್ದಿ ಬರ್ರಿ ಅಂತ ಫೋನ್ ಕಟ್ ಮಾಡ್ತಾ ಇರ್ತಾನೆ. ಆಗ ಶ್ರವಣಿಗೆ ಡೌಟ್ ಬರುತ್ತೆ, ಯಾರು ಮಾತಾಡಿದಿರ್ಬೋದು, ಇಲ್ಲೇ ನಮ್ಮ ಮನೇಲಿ ಇದೆಲ್ಲ ನಡೀತಿದೆ ಅಲ್ವಾ, ಯಾಕೆ ನನ್ನ ಹತ್ರ ಮುಚ್ಚಿಡ್ತಿದ್ದಾರಲ್ವ ಅಂತ ಶ್ರವಣ್ಗೆ ಅನುಮಾನ ಪಡ್ತಾ ಇರ್ತಾನೆ. ಮನೆಯವ್ರ ಮೇಲೆ ಅವಮಾನ ಪಟ್ಟಿದ್ಮೇಲೂ ಆಗ ದೇವಯಾನಿ ಯಾರು ಅಂತ ತಿಳ್ಕೊಂಬೇಕಂತ ಹಾಸ್ಪಿಟಲ್ಗೆ ಹೋಗ್ತಾಳೆ. ಹಾಸ್ಪಿಟಲ್ಗೆ ಹೋದ್ಮೇಲೆ ಈಗ ಶ್ರವಣ್ ಯಾರು ಅಂತ ಶ್ರವಣ್ ಆಲೋಚನೆ ಮಾಡ್ತಾಯಿದ್ದು ಅವನು ಹಾಸ್ಪಿಟಲ್ಗೆ ಹೋಗ್ತಾ ಇರ್ತಾನೆ. ಆಗ ಈ ಕಡೆಗೆ ಭೂಮಿ ಅಜಿತ್ ಎಲ್ಲ ಕೆಲಸ ಮುಗಿಸ್ಕೊಂಡು ಇವ್ರು ಬರ್ತಾ ಇರ್ತಾರೆ. ಒಬ್ಬರು ಗಾಡೀಲಿ ಬರ್ತಾರೆ, ಇನ್ನೊಬ್ಬರು ಭೂಮಿ ಸೈಕಲ್ ಹಾಕ್ಕೊಂಡು ಬರ್ತಾ ಇರ್ತಾಳೆ. ಆಗ ಅಜಿತ್ ಭೂಮಿನ ನೋಡ್ತಾ ಖುಷಿ ಪಡ್ತಾ ಬರ್ತಾ ಇರ್ತಾನೆ. ಭೂಮಿ ಯಾಕೆ ಸಾಹೇಬ್ರೆ ನನ್ನೇ ನೋಡ್ತಾ ಇದ್ದೀರಾ, ಮುಂದೆ ನೋಡಿ ಮತ್ತೆ ಬಿದ್ದುಕೊಂಡ್ರೆ ಹೇಗೆ ಅಂತ ಭೂಮಿ ಹೇಳ್ತಾ ಇರ್ತಾರೆ.
ಓ ಭೂಮಿ ನೀನಿದ್ದಾಗ ನಾನು ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಬಿಡು ಅಂತ ಅಜಯ್ ಹೇಳ್ತಾ ಇರ್ತಾನೆ. ಅಲ್ಲ ಸಾಹೇಬ್ರೆ ಯಾವುದಾದ್ರೂ ಗಾಡಿ ಬಂದರೆ ಏನು ಮಾಡ್ತೀಯಾ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಓ ಯಾವ ಗಾಡಿ ಬರ್ತವೆ ಭೂಮಿ, ನೀನು ಇದೆಯಲ್ಲ ಅಂತ. ಭೂಮಿ ಅಂತಾಳೆ, ಸಾಹೇಬ್ರೆ ಗಾಡಿ ಬಂತು ನೋಡ್ರಿ ಅಲ್ಲ ಅಂತ ಅಜಿತ್ನ ಆಧರಿಸ್ತಾ ಇರ್ತಾಳೆ, ಜೋಕ್ ಮಾಡ್ತಾ ಇರ್ತಾಳೆ. ರೀ ಯಾಕ್ರಿ ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಭೂಮಿಗೆ ಹೇಳ್ತಾ ಇರ್ತಾಳೆ. ಭೂಮಿ ಅಂತಾಳೆ, ಹ್ಞೂ ರೀ ಮತ್ತು ನಾನು ಇರೋ ತಕ್ಕನ ಏನಾಗಲ್ಲ ಅದರಲ್ಲ, ಮತ್ತು ಇನ್ನೂ ಯಾಕೆ ಕದ್ರಕಂತ ಇದ್ರಿ ನೀವು, ಯಾಕೆ ಇದೇ ಬೀಳ್ತಿರಲ್ಲ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಹಾಗಲ್ರಿ ನೀವು ನೋಡ್ತಾ ಇರ್ತಾರಲ್ಲ, ನೀವು ನೋಡ್ತಾ ಇದ್ರಲ್ಲ ಅದಕ್ಕೆ ನಾನು ನಿನ್ನ ನೋಡ್ತಾ ಇದ್ದೀನಿ ಅಷ್ಟೇ, ಹಾಗೆ ಹೇಳಿದ್ದು ನಾನು ಅಂತ ಹೇಳ್ತಾ ಇರ್ತಾನೆ ಅಜಯ್. ಆಯಿತು ಬನ್ನಿ ಸಾಹೇಬ್ರೆ ಅಂತ. ಆಗ ಅವರು ನೋಡ್ತಾ ಖುಷಿ ಪಡ್ತಾ ಬರ್ತಾ ಇರ್ತಾರೆ. ಆಗ ಮನೆಗೆ ಹೋದ್ಮೇಲೂ ಅಂಚನ ಅವರ ಅಜಯ್ ಅವರ ಅಕ್ಕ ತುಂಬ ಹೊಟ್ಟೆ ಕಿಚ್ಚು ಬೀಳ್ತಾ ಇರ್ತಾರೆ. ನಾವೆಷ್ಟು ಇದು ದೂರ ಮಾಡಿದ್ರು ಕೂಡ ಇವ್ರು ಒಂದೇ ಆಗ್ತಿದಾರಲ್ವ, ಹೇಗೆ ಮಾಡೋದು ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡೋದು ಅಂತ ಅಂಚನ ಅವರೆಲ್ಲ ಆಲೋಚನೆ ಮಾಡ್ತಾ ಫುಲ್ಲು ಇದು ಹೊಟ್ಟೆ ಕಿಚ್ಚು ಬೀಳ್ತಾ ಇರ್ತಾರೆ. ಹೊಟ್ಟೆ ಕಿಚ್ಚು ಬಿದ್ಮೇಲೂ ಆಮೇಲೆ ಮತ್ತೆ ಅಜಿತ್ ಅವ್ರು ನೋಡಿ ಬೇಕಂತ ಮತ್ತೆ ಕೈ ಹಾಕಿ ಮತ್ತೆ ಒಳಗೆ ಕರ್ಕೊಂಡು ಹೋಗ್ತಾನೆ ಅಜಿತ್ ಭೂಮಿನ. ಕರ್ಕೊಂಡೋದ್ಮೇಲೆ ಇನ್ನೂ ಹೊಟ್ಟೆವರು ತುಂಬ ಆಗ್ಬಿಡುತ್ತೆ ಅಂಚನಾಗಿ ಅವರಿಗೆ. ನಮ್ಮ ಚಾನಲ್ ಇಷ್ಟ ಇದ್ರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.